ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಚಂದ್ರನ ಬಗ್ಗೆ ತಿಳ್ಕೊಳ್ಳೋಣ. ಹುಣ್ಣಿಮೆಯ ದಿನ ಚಂದ್ರನಿಂದ ನಮ್ಮ ಜೀವನದಲ್ಲಿ ಆಗುವಂತ ಪಾಸಿಟಿವ್ ಧನಾತ್ಮಕ ಬದಲಾವಣೆಗಳನ್ನ ಹೇಗೆ ತರಬಹುದು ಅಂತ ತಿಳ್ಕೊಳ್ಳೋಣ. ಯಾರಿಗಾದ್ರೂ ಜಾತಕದಲ್ಲಿ ಚಂದ್ರ ವೀಕ್ ಆಗಿದ್ರೆ ಅಥವಾ ಯಾರಾದ್ರೂ ಎಮೋಷನಲಿ ಡೌನ್ ಆಗ್ತಾ ಇದ್ರೆ ಮೇಲಿನ ಮೇಲೆ ಅಥವಾ ಎಮೋಷನಲಿ ವೀಕ್ ಇದ್ರೆ ಅವ್ರನ್ನ ಹೇಗೆ ಮೇಲ್ ತರಬಹುದು? ಚಂದ್ರನ ಬೆಳಕಿನಲ್ಲಿ ನೀರನ್ನ ಚಾರ್ಜ್ ಮಾಡೋದು, ಇದಕ್ಕೆ ಮೂನ್ ವಾಟರ್ ಅಂತ ಹೇಳ್ತಾರೆ. ಒಂದು ಗಾಜಿನ ಲೋಟ ತಗೊಳ್ಳೋದು, ಅದರಲ್ಲಿ ನೀರು ತುಂಬಿಸಿ ಅದಕ್ಕೆ ನೀವು ಇಂಟೆನ್ಷನ್ ಅನ್ನ ಸೆಟ್ ಮಾಡಿ, ಸಂಕಲ್ಪವನ್ನ ಕೊಡಿ. ನಾನು ಎಮೋಷನಲಿ ಸ್ಟ್ರಾಂಗ್ ಆಗಿದ್ದೇನೆ, ನನಗೆ ಇಷ್ಟು ದುಡ್ಡು ಬಂದಿದೆ, ನನ್ನ ಸಂಬಂಧಗಳು ಸರಿ ಹೋಗಿದೆ, ಈ ತರ ನಿಮ್ಗೆ ಏನಾಗ್ಬೇಕಾಗಿದೆ ಅದೆಲ್ಲ ಆಗಿದೆ ಅಂತ ಹೇಳಿ ಆ ನೀರಿಗೆ ಸಂಕಲ್ಪವನ್ನ ಇಟ್ಟು ಆ ನೀರನ್ನ ಪೂರ್ತಿ ರಾತ್ರಿ ನೀವು ಚಂದ್ರನ ಬೆಳಕಲ್ಲಿ ಇಟ್ಟು ಬಿಡಿ. ಇಟ್ಟು ನೀವು 6ನೇ ದಿನ ಅದನ್ನ ಕುಡಿಬಹುದು ಅಥವಾ ಸ್ನಾನಕ್ಕೆ ಉಪಯೋಗಿಸಬಹುದು ಅಥವಾ ಮನೆಯಲ್ಲಿ ಎಲ್ಲರೂ ಕೂಡ ಕುಡಿಬಹುದು. ಈ ತರ ನಿಮಗೆ ಅಥವಾ ನಿಮ್ಮ ಮನೆಯವರಿಗೆ ಯಾರಿಗಾದ್ರೂ ಕೂಡ ಇದನ್ನ ಮಾಡಬಹುದು. ಆಮೇಲೆ ಚಂದ್ರನಿಗೆ ನೀವು ಅರ್ಘ್ಯವನ್ನ ಅರ್ಪಿಸಬಹುದು. ಒಂದು ಲೋಟ ಅಥವಾ ನೀವು ತಾಮ್ರದ ಒಂದು ಇದನ್ನ ತಗೊಂಡು ಅದರಲ್ಲಿ ನೀರನ್ನ ತುಂಬಿಸಿ ರಾತ್ರಿ ಹೊತ್ತು ಚಂದ್ರನ ನೋಡುತ್ತಾ ಚಂದ್ರನ ಮಂತ್ರವನ್ನು ಹೇಳುತ್ತಾ ನೀರನ್ನ ಭೂಮಿ ತಾಯಿಗೆ ಅರ್ಪಿಸುವುದು. ಓಂ ಸೋಂ ಸೋಮಾಯ ನಮಃ ಆ ತರ ಮಂತ್ರವನ್ನ ಹೇಳ್ಕೊಂತ ನೀವು ಚಂದ್ರನಿಗೆ ಅರ್ಘ್ಯವನ್ನ ಅರ್ಪಿಸಿದ್ರೆ ಕೂಡ ನಿಮ್ಮ ಜೀವನದಲ್ಲಿ ಚಂದ್ರನಿಂದ ಏನಾದ್ರೂ ಘಟನೆಗಳು ಆಗಿದ್ರೆ ಚಂದ್ರನ ಜಾಗದಲ್ಲಿ ವೀಕ್ ಆಗಿದ್ರಿಂದ ನಿಮ್ಗೆ ಏನಾದ್ರೂ ಘಟನೆಗಳಾಗಿದ್ರೆ ಅವೆಲ್ಲ ಸಹಿತ ಸಾಲ್ವ್ ಆಗ್ತಾ ಹೋಗುತ್ತೆ. ಈ ತರ ನೀವು ಮಾಡ್ಕೋಬಹುದು. ಹಾಗೆ ನೀವು ಚಂದ್ರನ ಬೆಳಕಲ್ಲಿ ಧ್ಯಾನವನ್ನ ಕೂಡ ಮಾಡಬಹುದು. ರಾತ್ರಿ ಹೊತ್ತು ಹುಣ್ಣಿಮೆಯ ದಿವಸ ಅಥವಾ ಹುಣ್ಣಿಮೆಯ ಸುತ್ತಮುತ್ತ ಆ ಕಡೆ ಚಂದ್ರನ ಬೆಳಕು ನಿಮ್ಮ ಮೈ ಮೇಲೆ ಬೀಳ್ಬೇಕು. ಚಂದ್ರ ನಮ್ಮ ಮನಸ್ಸಿಗೆ ಎಷ್ಟು ಪರಿಣಾಮವನ್ನ ಬೀರ್ತಾನೆ ಅಂದ್ರೆ, ನಮ್ಮ ದೇಹ 70% ಅಷ್ಟು ನೀರಿನಿಂದ ಕೂಡಿದೆ. ಹೇಗೆ ಸಮುದ್ರದಲ್ಲೆಲ್ಲ ಅಲೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಹುಣ್ಣಿಮೆಯ ಟೈಮ್ನಲ್ಲಿ, ಹಾಗೆ ನಮ್ಮ ಮನಸ್ಸಿನಲ್ಲೂ ಕೂಡ ನಮ್ಮ ಭಾವನೆಗಳು ಏರ್ಪೇರಾಗ್ತಾ ಹೋಗುತ್ತೆ, ನಮ್ಮ ಯೋಚನೆಗಳು ಏರ್ಪೇರಾಗ್ತಾ ಹೋಗುತ್ತೆ. ಹಾಗಾಗಿ ಮನೆಯಲ್ಲಿ ಕಲಹಗಳು, ಕೋಪ, ಕಿರಿಕಿರಿ ಈ ತರ ಎಲ್ಲ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಇವನ್ನೆಲ್ಲ ಮಾಡೋದ್ರಿಂದ ಮನೆಯಲ್ಲಿ ಮನಃಶಾಂತಿ ಹಾಗೂ ಶಾಂತತೆಯನ್ನ ಕಾಪಾಡಬಹುದು. ನೀವು ಟ್ರೈ ಮಾಡಿದ್ರೆ, ಮುಂದೆ ಟ್ರೈ ಮಾಡ್ತೀನಿ ಅಂದ್ರೆ ಕಮೆಂಟ್ಸ್ ನಲ್ಲಿ ತಿಳಿಸಿ. ಥ್ಯಾಂಕ್ ಯು.